ಶಾಮನೂರು ಶಿವಶಂಕರಪ್ಪ ಅವರ ಒಡನಾಡಿ ಮತ್ತು ಆತ್ಮೀಯ ವರ್ಗದಲ್ಲಿರುವಂತಹ ಆಯೂಬ್ ಖಾನ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಆಯೂಬ್ ಖಾನ್ ಅವರೇ, ಶಾಮನೂರು ಶಿವಶಂಕರಪ್ಪ ಅವರು ಚೇತರಿಕೆ ಆಗಲಿ ಅಂತ ಹೇಳಿ ತಾವು ದರ್ಗಾಕ್ಕೂ ಕೂಡ ಹೋಗಿ ಕಾರ್ಯಕ್ಕೂ ದುವಾನು ಕೂಡ ಮಾಡಿದ್ರಿ, ಬಟ್ ಅದು ಫಲಿಸಲಿಲ್ಲ. ಅಂದ್ರೆ ಅದು ಪರಮಾತ್ಮ ಇಚ್ಛೆ ರೀ. ನಾವು ಜಗತ್ತಿನೊಳಗೆ ಬಂದಿದ್ದೀವ್ರಿ ಅಂತ ನಮ್ಮ ಪೈಗಂಬರ್ ಶರಣರಿಗೆ ಪರಮಾತ್ಮ ಬಿಟ್ಟಿಲ್ಲ, ಎಂತೆಂಥವ್ರಿಗೆ ಬಿಟ್ಟಿಲ್ಲ. ಈಗ ನಮ್ಮ ಚಾಮುಂಡಿ ದೇವಿ ಇದಾರೆ, ಶಾರದಮ್ಮ ಇದಾರೆ, ನಮ್ಮ ನಾಡಿನ ದೇವಿ ಇದಾರೆ, ನಮ್ಮ ಹಜರತ್ ಖಾಜಾ ಬಂದೇ ನವಾಜ್ ಕರ್ನಾಟಕ ರಾಜ್ಯ ಇದ್ದಾರೆ, ಮತ್ತೆ ನಮ್ಮ ಎಲ್ಲ ನಾಡಿನಲ್ಲಿ ಎಲ್ಲ ದೇವತೆ ಅನ್ಕೊಂಡಿದ್ದು 100 ವರ್ಷ ಪೂರೈಸ್ತಾರೆ, 105 ವರ್ಷ ಪೂರೈಸ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಈಗ ನಮ್ಮ ಹಿರಿಯ ಸಮಾಜದಲ್ಲಿ ಎಲ್ಲಕ್ಕಿಂತ ಹಿರಿಯರಾಗಿದ್ದಂಥ ನಮ್ಮ ತುಮಕೂರು ಸಿದ್ದಗಂಗಾ ಸ್ವಾಮೀಜಿ ಇದ್ರಿ, ಅವ್ರಿಗಿಂತ 2 ವರ್ಷ ಜಾಸ್ತಿ ಇತ್ತು ಅಂತೇಳಿ ನಾವು ಬಹಳ ಪ್ರಯತ್ನ ಮಾಡಿ ದುವಾ ಮಾಡಿದ್ವಿ. ಒಂದ್ಪೇಟೆ ನಾವು ಉಮ್ರಕ್ಕೆ ಹೋಗಿದ್ದೀವಿ ಮಕ್ಕಾ ಮದೀನಲ್ಲಿ, ಅಲ್ಲಿನೂ ಇವರಿಗೆ ನೆನೆಸಿದ್ದೆ ಕಂಡ್ರಿ. ಹೌದು, ಅಲ್ಲಿ ಮಕ್ಕಾ ಮದೀನಾ ಅಂದ್ರೆ ಆರೋಗ್ಯ ಸಿಗ್ಲಿ, ಈ ಜನತೆಯಲ್ಲಿ ಗಲಾಟೆ ಮಾಡಿದಂಗೆ ಅಪ್ಪಾಜಿ ನಮ್ಮ ದಾವಣಗೆರೆ ನಡೆಸ್ತಾರೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ನಾವು ಆಶಿಸಿದ್ವಿ. ಯಾಕೆ ಇಷ್ಟ ನಿಮಗೆ ಶಾಮನೂರು ಅಂದ್ರೆ? ಶಾಮನೂರು ಅಂದ್ರೆ ಇಷ್ಟ ಅಂದ್ರೆ ಇಲ್ಲಿ 1978-79 ನೀರಿನ ಬಹಳ ತೊಂದರೆ ಇತ್ತು. ಒಂದು ದಿವಸ ನಾವು 2-3 ಕೊಡ ನೀರು ತರಬೇಕು. ಶಾಸ್ತ್ರಿ ಇಲ್ಲಿ ಟೆಲಿಫೋನ್ ಆಫೀಸಿಗೆ ಬರಬೇಕಾಗಿತ್ತು, ದುಗ್ಗಮ್ಮಗಮ್ಮ ದೇವಸ್ಥಾನಕ್ಕೆ ಬರಬೇಕಾಗಿತ್ತು ರೀ. ನಮ್ಮ ಸಣ್ಣ ಹುಡುಗರು 3 ಗಂಟೆಗೆ ಎದ್ದೊಳ್ತಿದ್ರು ಸಾಬರ್ದು. ಆವಾಗ PB ರೋಡ್ ಇದ್ದಿಲ್ರಿ. ಈ ರೋಡ್ನಲ್ಲಿ ಏನು ಮಾಡೋರು, ಸೈಕಲ್ ತಗೊಂಡು ಬಂದು ಜಾರಿ ಹುಡುಗರು ಒಂದೊಂದು ವರ್ಷಕ್ಕೆ 2 ಹುಡುಗರು ತೀರಿ ಹೋಗ್ಬಿಡ್ತಾರೆ. ಇವಾಗ ಅತ್ತೆ ಅಮೂಲ್ಯದ ಕೆಲಸ ಮಾಡಿದ್ರಂದ್ರೆ ನೀರಿನ ಕಡೆ. ಯಾವಾಗ ದೇಶ ಪಳಿ ಆಗೋ ತನಕ ನೀರಿಂದ ಮರೆಯಲ್ರಿ. ಈಗ ನಾನು ಮಸೂತಿಯಿಂದ ಹೋಗ್ತೀನಿ, ನಲ್ಲೆ ಒಳಗೆ ಹೆಣ್ಮಕ್ಳು ಗಂಡು ಮಕ್ಕಳು ನೀರು ಹಿಡಿತಾರೆ, ಚರ್ರ ಅಂತ ಬಿಡ್ತಾರೆ. ನಾನು ಆವಾಗಿಂದ ಅನಿಸ್ತೀನಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಜಿರ್ಮಾಲ್ ಮೇಲೆ ನೀರು ಇಷ್ಟು ಬಿಟ್ಕಿದ್ರೆ ಆವಾಗಿಂದ 1978-79 ನಡೆಸ್ರಿ. 2 ಕೊಳಪಾನಕ್ಕೆ ನಿಮ್ಮ ಯಜಮಾನ್ರು ನಾವು ಎಲ್ಲ ಸೇರಿ ಹೋಗ್ತಿದ್ವಿ ಅಂತೇಳಿ ಹೆಣ್ಮಕ್ಳ ಹಂಗೆ ಕುಲು ನಕ್ಕಿ ಇದು ನಲ್ಲೆಗಳು ಹಾಕಿ ಮಾಡ್ತಾರೆ. ಅದು ಎಲ್ಲ ಮಾಡ್ತಾರೆ ಕೆಲಸ. ಈ ನೀರಿನ ಕೆಲಸ ಮಾಡಿದಾರಲ್ಲಿ ಕುಂದವಾಡ ಕೆರೆದು ಮತ್ತೆ ಇದು ಕೌಲತ್ತಿಂದ ನೀರು ಬರ್ತಲ್ರಿ ದಾವಣಗೆರೆದು ಸಾಮಾನ್ಯ ಕೆಲಸ ಅಲ್ರಿ. ಈಗ ನಾವು ಏನ್ ಮಾಡ್ತೀವಿ, ಒಬ್ಬನ್ ಬಂದ್ರೆ ಒಂದ್ ಚರಿಗೆ 2 ಕೊಟ್ಪ ನೀರು ನೋಡಕ್ ಹಿಂದೆ ಮಾಡ್ತೀವಿ. ಈಗ ದಾವಣಗೆರೆಯಲ್ಲಿ ನೀರಿನ ಅನುಕೂಲ ಆಗಿದ್ರೆ ದಾವಣಗೆರೆ ಕರ್ನಾಟಕ ಬಿಟ್ರೆ ಇವತ್ತು ಎಲ್ಲಿ ಇಲ್ರಿ. ಮತ್ತೆ 1-2 ವರ್ಷದ ಬರಗಾಲ ಬಂದಿತ್ತು ಬೆಂಗಳೂರಿನಲ್ಲಿ, ದಾವಣಗೆರೆಗೆ ನೀರಿತ್ರಿ. ಬೆಂಗಳೂರು ಮೈಸೂರಿನಲ್ಲಿ ಕುಡಿಯಾಕ ನೀರಿಲ್ಲ. ನಮ್ಮ ಮಳೆಯಾರಲ್ಲಿ ಪೊಲೀಸ್ನವ್ರು ಇದಾರೆ. ನನ್ನ ಮಗಳಿಗೆ ಫೋನ್ ಮಾಡಿದೆ, ಮಗ ಸಣ್ಣನಿದ್ದಾಗ ಏನೋ ಹೇಳಿದ್ರಂತಲ್ಲ, ಅದಾದ್ಮೇಲೆ ಅದನ್ನ ಹೇಳಿದ್ರ ಏನ್ರಿ ಅದು? ನಮ್ದು ಮಗ ಸಣ್ಣವನಿದ್ದಾವ್ರಿ, 5 ವರ್ಷ ಮಗ ಇದ್ದ. ಅವಾಗ ಚಾರ್ಲಿ ಪಲಾನ್, ಮೈಸೂರು ಹುಲಿ, ಶೌಕತ್ ಪಲಾನ್ ಇದ್ರು. ಅವಾಗ ನಾನು ಜೊತೆಗಿರ್ತಿದ್ದೆ. ಆವಾಗ ಮಗ ಏನ್ ಓದ್ತಾನಪ್ಪ ಅಂದ್ರು. ಇಲ್ಲ ಬುದ್ಧಿ 5 ವರ್ಷ ನಮ್ಮ ಮಗ ಇದ್ದಾನೆ, ಅವಳಿ ಜವಳಿ ಅಂತ ಹೇಳಿದೆ. ಅದ್ರಾಗೆ ನಾನು ಯೂಸುಫ್ ಖಾನಿಗೆ ಕೆಲಸ ಕೊಡ್ತೀನಪ್ಪ, ಚೆನ್ನಾಗಿ ಓದಿಸು ಅಂದ್ರು. ಆವಾಗ ನನ್ನ ಮಗನಿಗೆ ಈಗ ಡಿಗ್ರಿ ಆಗಿದಂದ್ರು. ಅವನ ಹುಡುಗ ಇಲ್ಲಿ ನಮ್ಮ ಸ್ವಾಮೀಜಿ ಶಾಲೆ ಐತಲ್ರಿ ಚನ್ನಗಿರಿಯಲ್ಲಿ, ಸ್ವಾಮೀಜಿ ಶಾಲೆಗೆ ಮಳ್ಳಹಳ್ಳಿಲಿ ಸೇರಿಸಿದ್ವಿ. ಆವಾಗ ನಮ್ಮ ಮಳ್ಳಹಳ್ಳಿ ಏನ್ ಮಾಡ್ದ, ನಮ್ಮ ಪಾಪು ಅವನು ಸ್ವಲ್ಪ ಗಟ್ಟಿ ಅದಂತೆ. ಅವನೇನ್ ಮಾಡಿದ್ರು, ಅಲ್ಲಿ ವೈಟ್ ಲಿಫ್ಟ್ ನಲ್ಲಿ 1 ಕ್ವಿಂಟಲ್ 70 kg ಭಾರ ಇದ್ಬಿಟ್ಟ. ಅದು ನಮ್ಮ ಪಾಪ 1 ಕ್ವಿಂಟಲ್ 70 kg ಭಾರ ಇತ್ತು ಕಂಡ್ರಿ ಚನ್ನಗಿರಿಯಲ್ಲಿ. ಆವಾಗ ಡಿಗ್ರಿ ಕಳಿಸಿದ್ದೆ ನಾನು ಅಲ್ಲಿಗೆ. ಆವಾಗ ಅವ್ರಿಗೇನ್ ಮಾಡಿದ್ರು, ಹುಡುಗರು ಟ್ರಾಕ್ಟರ್ ತಗೊಂಡು ನಿಲ್ಸೋದು, ಬುಲೆಟ್ ಗಾಡಿ ತಗೊಂಡು ನಿಲ್ಸೋದು, ಹಂಗೆ ಮಾಡಿ ಅವನಿಗೆ ಅಡ್ಡ ಮಾಡಿದ್ರು. ನಾನೇನಂದ್ರೆ, ಈಗ ಹಿಂದೂ ಜನ ಮುಸ್ಲಿಂ ಜನ ಕಾಳ, ಒಬ್ಬನಿಗೆ ಸಾಕು ಬೆಳೆಸಿದ್ವಿ. ಅವಳಿ ಜೋಳಿ ಹುಡುಗರು ಈ ಕಾಲದಾಗ ಬರೋ ಹುಡುಗ ಅಲ್ರಿ. ಅವನಿಗೆ ಆಯ್ತಲ್ಲ ವೈಟ್ ಲಿಫ್ಟ್ ಎತ್ತಲ್ಲ, ಬುಲೆಟ್ ಗಾಡಿ ತರೋದು, ಟ್ರಾಕ್ಟರ್ ತಗೊಂಡ್ಬಂದು ಅಡ್ಡ ನಿಲ್ಸೋದು. ಮಳ್ಳಹಳ್ಳಿ ಚನ್ನಗಿರಿ ಹತ್ರ ಬೇಡ ಬಾರಪ್ಪ ಅಂತ ಕರ್ಕೊಂಡ್ಬಂದು ಅಪ್ಪಾಜಿಗೆ ತಿಳಿಸಿದ್ದೆ ನಾನು. ಏನು ಓದಿದ್ದಾನೆ ಗಣಪ ಅಂದು, PUC ಆಗಿ B.Ed ಅನ್ಕಂಪ್ಲೀಟ್ ಆಗೈತೆ ಬುದ್ಧಿ ಅಂತ. ಏನಾರಾಗ್ಲಿ ಗಣಪ, SDC ಕೆಲಸ ಕೊಡ್ತೀನಿ. SDC ಎಲ್ಲಿ ಕೊಡ್ತೀರಾ ಅಪ್ಪಾಜಿ ಅಂದ್ರೆ, ಅಲ್ಲೇ ಮನೆ ಹತ್ರ ಆಯ್ತಾರತ್ತಲ್ಲಪ್ಪ, ಇದು ಬಿಚ್ಚಿದ್ರ ನರ್ಸಿಂಗ್ ಕಾಲೇಜ್, ಇದು ನಸರಾಟ್ಪೇಟ್ ನರ್ಸಿಂಗ್ ಕಾಲೇಜ್ನಲ್ಲಿ ಕೆಲಸ ಪಡ್ತಿದ್ರು. ಈ ಮಾತು ಅವ್ರು ಯಾವಾಗ ಹೇಳಿದ್ರು ಗೊತ್ತ್ರಿ, 2002ರಲ್ಲಿ ಹೇಳಿದ್ರು. IGP ಹಯಾ ಸಾಬು, ಶಾಮನೂರು ಶಿವಶಂಕರಪ್ಪ, ಅಲೋಕ್ ಕುಮಾರ್, ಶೌಕತ್ ಪಲಾನ್ ಮನೆಗೆ ದಾವತಿಗೆ ಹೋಗಿದ್ರಿ. ಆವಾಗ ನನ್ನ ಮಗನಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ. ಯಾವನು ಕೂಡ ನೋಡ್ತಿದ್ದಿಲ್ಲ, ಯಾವ್ದು ನೋಡ್ತಿದ್ರು, ಜಾತಿ ಭೇದ ಭಾವನೆ ಯಾವುದಿಲ್ಲ.
ಸಿರಿಗೆರೆ ಸ್ವಾಮಿ ಬರಲಿ, ನಮ್ಮ ದುರ್ಗಾ ಸ್ವಾಮಿ ಬರಲಿ, ಸಿದ್ಧಗಂಗಾ ಸ್ವಾಮಿ ಬರಲಿ, ಮತ್ತು 13 ವರ್ಷದಿಂದ ಹೀರೋ ಸೇವಾ ಸಮಾಜದ ಬಲ್ಲವಂತ ನಾಯಕರು ಅಧ್ಯಕ್ಷರಲ್ಲ, ಒಂದು ದೊಡ್ಡ ಒಂದು ಕಂಬ ಕಣಪ್ಪ, ಆಕಾಶಿಗೆ ಒಂದು ಬೆಳ್ಳಿ ಪರಮಾತ್ಮ ಕೊಟ್ಟಿದ್ದಾನಲ್ಲ ಚಿಕ್ಕೆ, ಆ ಚಿಕ್ಕೆ ತರ ಬೆಳಕಂದ್ರೆ ಸೂರ್ಯ ಚಂದ್ರ ಬೆಳಕು ಅಲ್ಲಾ ಪವನ್ ಸಲ್ಲಲ್ಲಾಹು ಕೊಟ್ಟಾರಲ್ಲ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ದಾವಣಗೆರೆ ಒಂದು ಚಂದ್ರನ ಈಗ 15ನೇ ತಾರೀಕಿಗೆ ತುಂಬಾ ಬೆಳಕು ಬೀಳ್ತೈತ್ರಿ ಚಂದ್ರನಿಂದ. ಆ ಚಂದ್ರನಿಂದ ಬೆಳಕಿದ್ದಂಗ್ರಿ ನಮ್ಮ ನಾಡಿಗೆ. ಅವರೇ ಇಲ್ಲಲ್ಲ, ಬಹಳ ನೋವಾಗಿತ್ತು ಸರ್, ಬಹಳ ನೋವಾಗಿತ್ತು ಅಂತ. ಮತ್ತು ಅವ್ರ ಮನೆಯಲ್ಲಿ ಒಬ್ಬರು ಹುಟ್ಟು ಬರಲಿ, ನಮ್ಮ ಹೀರೋ ಸಮಾಜಕ್ಕೆ ಅನುಕೂಲ ಮಾಡಲಿ. ಈಗ ಎರಡನೇದೇನ್ರಿ, ನಮ್ಮ ಸಚಿವರು ಇದಾರಲ್ಲ ಭಾಳ ಒಳ್ಳೇದು, ಏನು ಆಸೆ ಗೀಸೆ ಪಡಲ್ಲ. ಈಗ ದಾವಣಗೆರೆ ಮಾಡಿದಾರೆ ಅಂದ್ರೆ ಎಲ್ಲರೂ ನೋಡ್ತಾರೆ ಸರ್ ರೋಡ್ನಲ್ಲಿ. ಈಗ ಮೈಸೂರಿನಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಚೈನಾಗೆ ಹೋಗಿ ಬಹಳ ಚೆನ್ನಾಗಿ ಈಗ ನಮ್ಮ ದಾವಣಗೆರೆ ಡೆವಲಪ್ಮೆಂಟ್ ಇದೆ. ಈಗ 13,000 ಕೋಟಿ ಸೆಂಟ್ರಲಿಂದ ಬಂದ ಸರ್ ನಮ್ಮ ದಾವಣಗೆರೆಗೆ ಇದು ಡೆವಲಪ್ಮೆಂಟ್ಗೆ. ಅದು ಅಭಿವೃದ್ಧಿಗಳಂತೂ ಸಹಜವಾಗಿ. ಇದು ಆಯೂಬ್ ಖಾನ್ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.